ಹಲೋ, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾನು ಹಿಂದಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವಳು ವೈಟಿ 8 ತಿಂಗಳು ತೆನೆ ಅಂತ ಹೇಳಿದ್ದೆ. ಇವಾಗ ಕರು ಹಾಕಿದ್ದಾಳೆ, ಇವಳು ಹೆಣ್ಣು ಕರು ಹಾಕಿದ್ದಾಳೆ. ಗೈಸ್ ನೋಡಿ, ಹೆಣ್ಣು ಕರು ಹಾಕಿದ್ದಾಳೆ. ಅವಳು ಅದನ್ನೆಲ್ಲ ಕ್ಲೀನಾಗಿ ನೆಕ್ಕಿ ಆ ಕರುನ ಕ್ಲೀನ್ ಮಾಡ್ತಾಯಿದ್ದಾಳೆ. ಯಾವುದೇ ಹಸು ಆದರೂ ಅಷ್ಟೇ ಆ ಕರುನ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಾವಿವತ್ತು ಅದು ಕರು ಹಾಕಲ್ಲ ಅಂಥೇಳಿ ಮನೆ ಮುಂದೆ ಕಟ್ಟಾಕಿದ್ವಿ. ಅದು ಮನೆ ಮುಂದೆನೇ ಕರು ಹಾಕ್ಬಿಟ್ಟಿತ್ತು. ಹಂಗಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೋಡಿ, ಕರುಗೂ ಚೀಲ ಹಾಸಿ ಮ್ಯಾಟೆಲ್ಲ ಕ್ಲೀನ್ ಮಾಡಿ ಒಳಗಡೆ ತಂದಾಕಿದ್ದೀವಿ. ನೈಟ್ ಹಾಕ್ಬಿಟ್ಟಿದ್ಲು. ಹಂಗಾಗಿ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಕರು ಹಾಕ್ತಾ ಇರೋದನ್ನು. ಗೈಸ್ ನೋಡಿ, ಅವಳು ಎಲ್ಲ ನೆಕ್ಕಿ ಕ್ಲೀನ್ ಮಾಡಿಬಿಡ್ತಾ ಇದ್ದಾಳೆ. ಇದು ಕರು ಹಾಕ್ದಾಗಂತೂ ನಾವು ಎಷ್ಟು ಕ್ಲೀನಾಗಿ ಹೈಜೆನಿಕ್ಕಾಗಿ ಇಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದು. ಎಲ್ಲ ನೀಟ್ ಮಾಡ್ತಾ ಇರಬೇಕು. ಕರುಗೂ ಅಷ್ಟೇ ಕ್ಲೀನಾಗಿ ಒಗ್ದಿರುವಂಥ ವಾಶ್ ಮಾಡಿರುವಂಥ ಚೀಲನೇ ಹಾಕಬೇಕು. ಡಸ್ಟ್ ಇರೋದನ್ನೆಲ್ಲ ಹಾಕಬಾರ್ದು. ಕೆಳಗಡೆ ಎಲ್ಲ ನೀಟಾಗಿ ಮ್ಯಾಟೆಲ್ಲ ತೊಳೆದು ನಾವು ತೊಗೊಬಂದು ಅದಕ್ಕೆ ಹಾಕಿದ್ದೀವಿ. ನೋಡಿ, ಆ ಕರು ಹೊರಗಡೆ ಹಾಕಿರೋದ್ರಿಂದ ಜನಗಳು ನೋಡ್ತಾಯಿದ್ರು. ಹಂಗಾಗಿ ನಾನು ಇಳಿ ತೆಗಿತಾ ಇದ್ದೀನಿ. ಯಾವುದೇ ಹಸು ಕರು ಹಾಕಿದ್ರೆ ಅದು ಹಸಿ ಬಾಣಂತಿ ಥರ ಅದು. ಅದಕ್ಕೆ ನಾವು ಇಳಿ ತೆಗಿಬೇಕು. ಬ್ಲಡ್ಡು ಅದು ಎಲ್ಲ ನೋಡ್ತಾ ಇರ್ತಾರೆ ಜನಗಳು. ನೋಡಿದ್ರೆ ಅದು ಒಂಥರ ದೃಷ್ಟಿ ಆದಂಗೆ ಆಗುತ್ತೆ. ಕರುಗಾಗಲಿ ಹಸುಗಾಗಲಿ ನಾವು ಕರು ಹಾಕಿದಾಗ ಇಳಿ ತೆಗಿಬೇಕು ಗೈಸ್. ಕೆಂಪು ನೀರಾದರೂ ಸರಿ. ನಾವು ಇಳಿ ತೆಗ್ದೆ ನೋಡಿ, ಕರು ಎದ್ದೇಳೋದಕ್ಕೆ ಟ್ರೈ ಮಾಡ್ತಾಯಿದೆ. ಗೈಸ್, ಕರು ಹಾಕಿರೋ ಹಸುಗೆ ನಾವು ಹಿಂಡಿ ಮತ್ತು ಒಟ್ಟು ಏನು ಹಾಕ್ಬಾರ್ದು ಗೈಸ್. ಬರೀ ಬೂಸ, 2 ಅಚ್ಚು ಬೆಲ್ಲ. ನೋಡಿ, ಅವ್ನು ನಮ್ಮ ಮಗ ಹಾಕ್ತಾಯಿದ್ದಾನೆ 2 ಅಚ್ಚು ಬೆಲ್ಲ ಮತ್ತು ವಾದಕ್ಕಿ ಹಾಕ್ತಾಯಿದ್ದೀವಿ. ವಾದಕ್ಕಿ ಯಾಕೆ ಅಂದರೆ ಅದು ಬಾಡಿಗೆ ಹೀಟ್ ಆಗುತ್ತೆ ಮತ್ತು ಸತ್ತೆ ಬೀಳೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದು ವಾದಕ್ಕಿ ಹಾಕ್ದೆ. ಇವಾಗ ಸತ್ತೆ ಬೀಳೋದಕ್ಕೆ ಅನುಕೂಲ ಆಗುತ್ತೆ. 24 ಅವರ್ಸಲ್ಲಿ ಸತ್ತೆ ಬೀಳಬೇಕು. ಅದಕ್ಕೋಸ್ಕರ ನಾವು ವಾದಕ್ಕಿ ಹಾಕ್ತಾಯಿದ್ದೀವಿ. ಮತ್ತು ಈ ಕರು ಹಾಕಿರೋ ಹಸುಗೆ ನಾವು ನೀರು ಜಾಸ್ತಿ ಕುಡಿಸ್ಬಾರ್ದು. ನೀರು ಜಾಸ್ತಿ ಹಾಕಿ ಮಡಗಬಾರ್ದು ಅದನ್ನು, ಬೂಸನ. ನೋಡಿ, ನನ್ನ ಮಗ ಹಾಕ್ತಾಯಿದ್ದಾನೆ. ತುಂಬ ಗಟ್ಟಿ ಇದೆ ಅಂತೇಳಿ ಸ್ವಲ್ಪ ಹಾಕ್ತಾಯಿದ್ದಾನೆ. ನೋಡಿ, ಸ್ವಲ್ಪ ಹಾಕ್ತಾಯಿದ್ದಾನೆ. ಅದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಇಡಬೇಕು ಗೈಸ್. ಹಿಂಡಿ ಆಗಲಿ ಒಟ್ಟಾಗಲಿ ಏನು ಹಾಕ್ಬಾರ್ದು. ನೀರು ಜಾಸ್ತಿ ಕುಡಿಸ್ಬಾರ್ದು. ಅದು ಸತ್ತೆ ಬೀಳೋದಕ್ಕೆ ಕಷ್ಟ ಆಗುತ್ತೆ. ಹೊಟ್ಟೆ ತುಂಬ ತಿನ್ನಿಸ್ಬಿಟ್ರೆ ಸತ್ತೆ ಬೀಳೋದಕ್ಕೆ ಕಷ್ಟ ಆಗುತ್ತೆ. ನಮಗೆ ಮೇಯ್ನ್ ಸತ್ತೆ ಬೀಳಬೇಕು. ನೋಡಿ, ತಿನ್ಕೋತಾ ಇದ್ದಾಳೆ. ಬರೀ ಬೂಸ ಇಟ್ಟಿರೋ ತಿಂತಾಯಿದೆ ಅದು. ಗೈಸ್, ಅಷ್ಟು ನಾವು ಕರು ಹಾಕಿದಾಗ ಕರು ಮತ್ತು ಹಸು ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಅದಕ್ಕೆ ಯಾವುದೇ ಇನ್ಫೆಕ್ಷನ್ ಆಗದೆ ಇರೋ ಥರ ಕ್ಲೀನಾಗಿ ನಾವು ನೋಡ್ಕೋಬೇಕು ಗೈಸ್. ಇವಳು 2 ವರ್ಷದಿಂದ ತೆನೆಯಾಗಿರಲಿಲ್ಲ. ಇವಳಿಗೆ ಕಾಲು ಬಾಯಿ ಜ್ವರ ಆಗಿತ್ತು 2 ವರ್ಷದಿಂದ. ಹಂಗಾಗಿ ಫಲನೇ ನಿಲ್ತಿರಲಿಲ್ಲ. ಇವಾಗ ಅದು ಫಲ ನಿಂತು ನೋಡಿ, ಹೆಣ್ಣು ಕರು ಹಾಕಿದ್ದಾಳೆ. ಕರುನೂ ಚೆನ್ನಾಗಿದೆ. ಇದರೊಳಗೆ ಟ್ರೈ ಮಾಡ್ತಾಯಿದೆ ನೋಡಿ. ಇದು ಕರು ಹಾಕ್ದಾಗಂತೂ ತುಂಬ ಕೆಲಸ ಇರುತ್ತೆ. ಕ್ಲೀನಾಗಿ ನೋಡ್ಕೊಬೇಕು ಅದನ್ನು. ಕರು ಆಗಲಿ ಹಸುನಾಗಲಿ, ಅದು ಒಕ್ಕಲು ಕಟ್ ಮಾಡಿರೋಂಥದ್ದು ಒಕ್ಕಲಿಗೂ ಅಷ್ಟೇ ಟಿಂಚರ್ ಹಾಕಿ ನಾವು ಅದನ್ನು ಗಾಯ ಆಗದೆ ಇರೋ ಥರ ನೋಡ್ಕೊಬೇಕು ಕರುದು. ನೋಡಿ ಗೈಸ್, ಒಂದು ಚೆನ್ನಾಗೇ ಇದ್ಲು. 5 ದಿನ ಆದಮೇಲೆ ಇದಕ್ಕೆ ಗಾಜಾಗಿದೆ. ನೋಡಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಅದು ಕೆತ್ತಲಿಂದ ಕೆಳಗಡೆ, ಹೊಟ್ಟೆಯಿಂದ ಕೆಳಗಡೆ ಹೂತ್ಕೊಂಡಂಗೆ ಆಗುತ್ತೆ. ಅದು ಆಡು ಭಾಷೆಯಲ್ಲಿ ಗಾಜ್ ಅಂತಾರೆ. ಇದಕ್ಕೆ ಮನೆ ಮದ್ದು ಮಾಡ್ತಾಯಿದ್ದೀವಿ ನೋಡಿ ಗೈಸ್. ಇದು ಕರುವಾಕ 5 ದಿನ ಆಗಿದೆ. 5 ದಿನದ ಮೇಲೆ ಇದು ಕೆಳಗಡೆ ಊತ ಕಾಣಿಸ್ಕೊಂತು. ಇದಕ್ಕೆ ನಾವು ಮನೆ ಮದ್ದು ಮಾಡ್ತಾಯಿದ್ದೀವಿ ನೋಡಿ. ಇದಕ್ಕೆ ಗಾಜ್ ಅಂತಾರೆ. ಗಾಜಾಗಿದೆ ಇವಳಿಗೆ ಗೈಸ್. ನಾವು ಈ ಗಾಜಾದಾಗ ಏನು ಮಾಡಬೇಕು ಅಂದರೆ, ಬಟ್ಟೆಗೆ ಹಾಕುವಂತಹ ಉಜಾಲ ನೀಲಿ ಮತ್ತು ಜೇನುತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಕೆತ್ತಲು ಮತ್ತು ಆ ಕೆಳಗಡೆ ಊತ ಆಗಿರೋದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಬೇಕು ಗೈಸ್. ಒಂದು 2-3 ದಿನ ಅಪ್ಲೈ ಮಾಡಬೇಕು. ಅದು ಕಮ್ಮಿ ಆಗೋವರೆಗೂ ಅಪ್ಲೈ ಮಾಡಬೇಕು. 2-3 ದಿನ ಅಪ್ಲೈ ಮಾಡಾಗಿದ್ಮೇಲೆ ಅದು ಕಮ್ಮಿ ಆಗುತ್ತೆ ಗೈಸ್. ಅದು ನೋಡಿ, ಆ ಉಜಾಲ ನೀಲಿ ಮತ್ತು ಜೇನುತುಪ್ಪ ಎರಡೂ ಒಂದು ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನನ್ನ ಮಗ ಹಚ್ತಾಯಿದ್ದಾನೆ ನೋಡಿ. ಕೆತ್ತಲು ಮತ್ತು ಆ ಊತ ಆಗಿರುವಂತಹ ಜಾಗ, ಆ ಕೆತ್ತಲು ಪಕ್ಕದಲ್ಲಿ ಹೊಟ್ಟೆನಲ್ಲಿ ಫುಲ್ಲು ಕೆಳಗಡೆ ಬಂದುಬಿಟ್ಟಿರ್ತದೆ ಊದ್ಕೊಂಡು. ನೋಡಿ, ಸ್ವಲ್ಪ ಆಗಿದೆ. ನಾವು ಸ್ವಲ್ಪ ಆಗಿದ ತಕ್ಷಣವೇ ನೋಡ್ಕೊಂಡಿದ್ದೀವಿ ನೋಡಿ. ಇವಾಗ ಅದು ಊತ ಕಾಣಿಸಿದ ತಕ್ಷಣ ನಾವು ಹಚ್ತಾಯಿದ್ದೀವಿ. ಬಟ್ಟೆ ಹಾಕುವಂಥ ಉಜಾಲ ನೀಲಿನೂ ಜೇನುತುಪ್ಪನೂ ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು 2 ಸೈಡ್ ಹಚ್ಚಬೇಕು. ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ 2 ಸೈಡು ಮತ್ತು ಕೆತ್ತಲು ಹಿಂದೆ ಎಲ್ಲ ಫುಲ್ಲು ನೀಟಾಗಿ ಹಚ್ಚಬೇಕು. ಅದಕ್ಕೆ ಹಚ್ಚುತ್ತಾ ಬರಬೇಕು. ಒಂದು 2-3 ದಿನ ಹಚ್ಚಿದ್ರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಗೋದಾದ್ಮೇಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ನಾನು ನೋಡಿ ಹಚ್ತಾ ಇದ್ದೇನೆ ನೀಟಾಗಿ. ಈ ಥರ ಹಚ್ಚಬೇಕು. ಎಲ್ಲ ಕಡೆ ಹಚ್ಚಬೇಕು. ಆ ಕಡೆ ಸೈಡು ಈ ಕಡೆ ಸೈಡು ನೋಡಿ ಹೆಂಗೆ ಊದ್ಕೊಂಡಿದೆ. ಅದು 5 ದಿನ ತನಕ ಚೆನ್ನಾಗೇ ಇತ್ತು. ಇವತ್ತು ಇದು ಈ ಥರ ಕಾಣಿಸ್ತು. ಅದಕ್ಕೆ ನಾವು ಮನೆ ಮದ್ದು ಮಾಡ್ತಾಯಿದ್ದೀವಿ.
ನೋಡಿ ಹಂಗೆ ನೀಟಾಗಿ ಹಿಂದೆ ಕೆತ್ತಲು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು ಅದನ್ನು. ಆವಾಗ ಅದು ಕಮ್ಮಿ ಆಗುತ್ತೆ. ಹಂಗೂ ಅದು ಕಮ್ಮಿ ಆಗಿಲ್ಲ ಅಂದಾಗ ಡಾಕ್ಟ್ರಿಗೆ ತೋರಿಸ್ಬೇಕು ಗೈಸ್. ನಾವು ಒಂದು 2-3 ದಿನ ಹಚ್ಚಿ ಅದು ಕಮ್ಮಿ ಆಗಲಿಲ್ಲ ಅಂದರೆ ತೋರಿಸ್ತೀವಿ. ಇದು ಕಮ್ಮಿ ಆಗುತ್ತೆ. ಎಲ್ಲ ಹಸುಗಳಿಗೂ ಆಗಲ್ಲ, ಕೆಲವೊಂದು ಹಸುಗಳಿಗೆ ಈ ಥರ ಆಗುತ್ತೆ. ಅದು ಕಮ್ಮಿ ಆಗಿರೋದನ್ನು ನಾನು ವಿಡಿಯೋ ಮಾಡಾಕ್ತೀನಿ ಗೈಸ್. ನಾನು ಹೊಸಬ್ರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಮಾಡಾಕ್ತಾಯಿದ್ದೀನಿ. ನೋಡಿ ಗೈಸ್, ಈ ಥರ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಅದು ಎಲ್ಲಿ ಅದು ಕ್ಲೀನಾಗಿ ಹೊಟ್ಟೆಯಿಂದ ಕೆಳಗಡೆ ಎಲ್ಲಿ ಊತ ಆಗಿದೆ ಅದಕ್ಕೆ ಈ ಥರ ಹಚ್ಚಬೇಕು ಗೈಸ್. ಅದು ಮತ್ತು ಬೆಳಿಗ್ಗೆ ನಾವು ಆಗಲಿ ಅಥವಾ ಸಂಜೆ ಆಗಲಿ ನಾವು ಹಾಲು ಕರಿಯುವಾಗ ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಹಾಲು ಕರಿಬೇಕು. ಮತ್ತು ಕರುಗೂ ಅಷ್ಟೇ, ನಾವು ಕರು ಕುಡಿಯೋಕ್ಕೆ ಬಿಡುವಾಗ ಕ್ಲೀನಾಗಿ ಕೆತ್ತಲನ್ನೆಲ್ಲ ಕ್ಲೀನಾಗಿ ಅದನ್ನ ವಾಶ್ ಮಾಡಿ ನಾವು ಆಮೇಲೆ ಬಿಡಬೇಕು. ಯಾಕೆಂದರೆ ಅದರಲ್ಲಿ ನೀಲಿ ಇರುತ್ತೆ, ಹಂಗಾಗಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನಾವು ಬಿಡಬೇಕು. ನೋಡಿ ಗೈಸ್, ನೀಟಾಗಿ ಅಪ್ಲೈ ಮಾಡ್ತಾ ಇದ್ದಾನೆ. ಎಲ್ಲ ಸೈಡೂ ಕ್ಲೀನಾಗಿ ಈ ಥರ ಅಪ್ಲೈ ಮಾಡಬೇಕು ಗೈಸ್. ಇಂತಹ ಇನ್ನಷ್ಟು ಫಾರ್ಮಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಹೊಸ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ, ಹೈನುಗಾರಿಕೆಯವ್ರಿಗೆ ಎಂಕರೇಜ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್. ಈ ಥರ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನ ಮಾಡಿಕೊಂಡು ನಾವು ಡಾಕ್ಟ್ರ್ ಕರ್ಸೋಕ್ಕಿಂತ ಮುಂಚೆ ನಾವೇ ಮಾಡಿಕೊಂಡು ಅದು ಆಗಿಲ್ಲ ಅಂದಾಗ ನಾವು ಡಾಕ್ಟ್ರನ್ನ ಕರೆಸ್ಬೇಕು ಗೈಸ್. ನಾವು ನೋಡಿ ಎಷ್ಟು ನೀಟಾಗಿ ಹಚ್ತಾ ಇದ್ದಾನೆ. ಆ ಥರ ನೀಟಾಗಿ ಕ್ಲೀನಾಗಿ ಹಚ್ಚಬೇಕು ಗೈಸ್. ನೋಡಿ ಎಷ್ಟು ನೀಟಾಗಿ ಹಚ್ತಾ ಇದ್ದಾನೆ. ಆ ಥರ ಕ್ಲೀನಾಗಿ ಹಚ್ಚಬೇಕು ಗೈಸ್. ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್.